ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಕರ್ನಾಟಕದ ಹೆಮ್ಮೆಯ ಭೂಮಿಯ ಮೊದಲ ಮುಸ್ಲಿಂ ಆಂಕರ್ ಆಗಿ ಇವತ್ತು ಈ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಾನು ಕೂಡ ಪಾಲುದಾರಳಾಗ್ತಾ ಇದ್ದೀನಿ ಅನ್ನುವಂಥದ್ದು ಬಹಳ ಖುಷಿ ಇದೆ. ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ, ಕಳೆದ ವರ್ಷ ಅಂದರೆ 2024 ಜನವರಿ ತಿಂಗಳಲ್ಲಿ ಸುಮಾರು 500 ವರ್ಷಗಳ ಹೋರಾಟದ ಫಲವಾಗಿ ನಿರ್ಮಾಣವಾದಂತಹ ಅಯೋಧ್ಯ ರಾಮ ಮಂದಿರದ ಆ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಾನು ಅಯೋಧ್ಯೆಯಲ್ಲಿದ್ದೆ. ಸುಮಾರು 1 ವಾರಕ್ಕೂ ಹೆಚ್ಚು ಅಂದರೆ ಒಂದು 10 ದಿನ ಆ ಅಯೋಧ್ಯ ಪುಣ್ಯ ಭೂಮಿಯಲ್ಲಿ ಪ್ರಭು ಶ್ರೀರಾಮ ನಡೆದಾಡಿದಂತಹ ಆ ಪುಣ್ಯ ಭೂಮಿಯಲ್ಲಿ ನಡೆದಾಡುವಂತಹ ಅವಕಾಶ ನನಗೆ ಸಿಕ್ತು, ಆ ಪುಣ್ಯ ನನಗೆ ಸಿಕ್ತು. ಬಹಳಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡೆ ಆ್ಯಂಡ್ ನಿಮಗೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೆ. ಈ ವರ್ಷ ಈಗ ಅಂದರೆ ಜನವರಿ 2025ರಲ್ಲಿ ಮತ್ತೆ ನನಗೆ ಇನ್ನೊಂದು ಅವಕಾಶ, ಇನ್ನೊಂದು ಪುಣ್ಯ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವಂಥದ್ದು. 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳದಲ್ಲಿ ಪಾಲುದಾರಳಾಗುವಂತಹ ಒಂದು ಅದ್ಭುತ ಅವಕಾಶ ನನಗೆ ಸಿಕ್ಕಿದೆ. ಹಿಂದಿನ ಮಹಾಕುಂಭ ಮೇಳದಲ್ಲಿ ಯಾರಿದ್ರು ಅವರು ಇವತ್ತು ಇಲ್ಲ. ಇವತ್ತು ನಾವೇನು ಈ ಮಹಾಕುಂಭ ಮೇಳವನ್ನು ನೋಡ್ತಾ ಇದ್ದೀವಿ, ಮತ್ತೆ ನಮಗೆ ಈ ಮಹಾಕುಂಭ ಮೇಳವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ನಾನು ಕೂಡ ಪಾಲುದಾರಳಾಗಿದ್ದೀನಿ. ಯಾವ ಜನ್ಮದ ಪುಣ್ಯನೂ ನನಗೆ ಗೊತ್ತಿಲ್ಲ, ಅದನ್ನು ಬಹುಶಃ ಪದಗಳಲ್ಲಿ ವರ್ಣಿಸೋದಕ್ಕೂ ಸಾಧ್ಯ ಇಲ್ಲ. ಇಲ್ಲಿ 1 ಗಂಟೆ ಅಲ್ಲ 10 ಗಂಟೆ ನಿಂತು ನಿಮ್ಮ ಮುಂದೆ ಮಾತಾಡಿದ್ರು ಕೂಡ ನನಗಾಗ್ತಾ ಇರುವಂತಹ ಆ ದಿವ್ಯ ಅನುಭವ, ಆ ಖುಷಿಯನ್ನು, ಆ ಸಂತೋಷವನ್ನು ನನಗೆ ಪದಗಳಿಗೆ ಇಳಿಸೋದಕ್ಕೆ ಬಹಳ ಕಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ. ಅಷ್ಟು ಖುಷಿಯನ್ನು ನಾನಿಲ್ಲಿ ಕಂಡುಕೊಳ್ತಾ ಇದ್ದೀನಿ. ಬಹಳಷ್ಟು ಹಿಂದೂಗಳಿಗೆ, ಅದೇ ರೀತಿ ಬಹಳಷ್ಟು ಮುಸಲ್ಮಾನರಿಗೆ ಈ ಭಾಗ್ಯ ನಾನು ಅದೆಷ್ಟು ಹೇಳಿದರೂ ಕೂಡ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಒಂದಂತೂ ಹೇಳಬಲ್ಲೆ, ನನ್ನ ಮುಂದಿನ ಜೀವನ ಹೇಗಿರುತ್ತೋ ನನಗೆ ಗೊತ್ತಿಲ್ಲ, ಮುಂದಿನ ಜನ್ಮ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಆದರೆ ಆ 500 ವರ್ಷಗಳ ಹೋರಾಟದ ಫಲವಾಗಿ ನಿರ್ಮಾಣವಾದಂತಹ ಆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲೂ ನಾನಿದ್ದೆ. ಈಗ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳದಲ್ಲಿ ನಾನು ಪಾಲುದಾರಳಾಗ್ತಾ ಇದ್ದೀನಿ. ಈ ಎರಡು ಅಯೋಧ್ಯ ಮತ್ತು ಈ ಮಹಾಕುಂಭ ಮೇಳ ಪ್ರಭು ಶ್ರೀರಾಮನ ದಯೆ, ಅದೇ ರೀತಿ ಮಹಾದೇವನ ದಯೆಯಿಂದ ಈ ಒಂದು ವಿಸ್ಮಯದಲ್ಲಿ ನಾನು ಕೂಡ ಪಾಲುದಾರಳಾಗಿದ್ದೀನಿ. ಇದು ಒಂದು ರೀತಿ ನನಗೆ ಜೀವನದಲ್ಲಿ ಸಾರ್ಥಕತೆಯನ್ನು ತಂದುಕೊಟ್ಟಿದೆ ಅಂತಲೇ ಹೇಳಬಹುದು. ಅದರಲ್ಲಿ 2 ಮಾತಿಲ್ಲ. ಇನ್ನು ಬಹಳಷ್ಟು ಜನ ಹೇಳ್ತಾರೆ ಮುಮ್ತಾಜ್ ಸುಮ್ಮನೆ ಹೆಸರು ಮಾತ್ರ, ಅದು ಆಕೆ ಮುಸಲ್ಮಾನಳೇ ಅಲ್ಲ, ಹಿಂದೂವಾಗಿ ಮುಸಲ್ಮಾನಳ ಹೆಸರನ್ನು ಇಟ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ, ದುಡ್ಡಿಗೋಸ್ಕರ ಇದನ್ನು ಮಾಡ್ತಾ ಇದ್ದಾಳೆ ಅಂತ. ಅಲ್ಲ, ನೀವು ಏನೇ ಹೇಳ್ಕೊಳ್ಳಿ, ನನಗೆ ಅದರಲ್ಲಿ ಒಂಚೂರು ಬೇಜಾರಿಲ್ಲ. ನನಗೆ ಕ್ಲಾರಿಟಿ ಇದೆ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಬಹಳ ಕ್ಲಾರಿಟಿ ಇದೆ ನನಗೆ. ಆ್ಯಂಡ್ ನನಗೆ ನನ್ನ ಪೂರ್ವಜರು ಸನಾತನಿಗಳನ್ನುವಂತಹ ಸತ್ಯ ಕೂಡ ನನಗೆ ಗೊತ್ತಿದೆ. ಯಾರಿಗೆ ಈ ದೇಶದ ಸಂಸ್ಕೃತಿ, ಆಚಾರ, ವಿಚಾರಗಳ ಬಗ್ಗೆ ಗೊತ್ತಿಲ್ವೋ, ಯಾರಿಗೆ ಇಲ್ಲಿನ ಮೂಲ ಧರ್ಮದ ಬಗ್ಗೆ ಅರಿವಿಲ್ವೋ, ಯಾರಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಸನಾತನ ಧರ್ಮದ ಬಗ್ಗೆ ಗೊತ್ತಿಲ್ವೋ, ಅವರು ಮಾತ್ರ ಈ ರೀತಿಯಾಗಿ ಮಾತನಾಡೋದಕ್ಕೆ ಸಾಧ್ಯ. ನೆನಪಿರಲಿ. ನಮ್ಮ ಮೂಲ ಸಂಸ್ಕೃತಿಯನ್ನ, ಇಲ್ಲಿನ ಆಚಾರ ವಿಚಾರಗಳನ್ನ, ಇಲ್ಲಿನ ಮೂಲ ಧರ್ಮದ ಬಗ್ಗೆ ನಾವೇ ತಿಳ್ಕೊಳ್ಳದೆ ಇದ್ರೆ ಇನ್ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಇದನ್ನು ನಾವು ತಿಳ್ಕೊಳ್ಳದೆ ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪೀಳಿಗೆ ಅದಕ್ಕಾಗಿ ನಮ್ಮನ್ನು ಬೈಬಹುದು, ನೆನಪಿರಲಿ. ಆಮೇಲೆ ಯಾರೆಲ್ಲ ನನಗೆ ಬೈಕೊಳ್ತಾ ಇದ್ದೀರೋ, ಶಾಪ ಹಾಕ್ತಾ ಇದ್ದೀರೋ, ಏನೋ ಒಂದನ್ನು ಬರೆದಿಡ್ಕೊಳ್ಳಿ. ಮುಮ್ತಾಜ್
ಅಯೋಧ್ಯೆಗೆ ಹೋಗಿ ಕಾರ್ಯಕ್ರಮವನ್ನು ಮಾಡಿದ್ಲು, ಈಗ ಮಹಾಕುಂಭ ಮೇಳದಲ್ಲಿ ನಿಂತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾಳೆ. ಆ್ಯಂಡ್ ಈ ಕಾರ್ಯಕ್ರಮ ಏನಿದೆ ಇದು ನಿರಂತರವಾಗಿರುತ್ತೆ. ಇದು ಈ ಎರಡೇ ಕಾರ್ಯಕ್ರಮಗಳಿಗೆ ನಿಲ್ಲೋದಿಲ್ಲ. ನಮ್ಮ ಭಾರತದ ಪ್ರಮುಖ ದೇವಾಲಯಗಳಿಗೆ ನಾನು ಭೇಟಿ ನೀಡ್ತೀನಿ. ಬಹಳಷ್ಟು ವಿಚಾರಗಳನ್ನು ನನಗೆ ಕೂಡ ತಿಳ್ಕೊಳ್ಳೋದಿದೆ. ಯಾಕಂತ ಹೇಳಿದ್ರೆ ಸನಾತನ ಧರ್ಮ ಅನ್ನುವಂಥದ್ದು ಒಂದು ಸಮುದ್ರ ಇದ್ದ ಹಾಗೆ, ಎಷ್ಟು ತಿಳ್ಕೊಂಡ್ರೂ ಕೂಡ ಕಡಿಮೆನೆ. ಹಾಗಾಗಿ ಬಹಳಷ್ಟು ವಿಚಾರಗಳನ್ನು ಕಲಿಯೋದಿಕ್ಕಿದೆ. ನಾನು ಅದನ್ನು ನಿಮಗೂ ಕೂಡ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಹಾಗಾಗಿ ಮುಮ್ತಾಜನ್ನು ಯಾರಿಗೂ ಕೂಡ ಯಾವುದೇ ಒಂದು ನೆಗೆಟಿವ್ ಹೇಳೋ ಮೂಲಕ ನಿಲ್ಲಿಸೋದಕ್ಕಂತೂ ಸಾಧ್ಯ ಇಲ್ಲ. ಇನ್ನು ಈ ಮಹಾಕುಂಭಮೇಳ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ನಾನು ನಿಮಗೆ ಕಾರ್ಯಕ್ರಮಗಳ ಮೂಲಕ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ದಯವಿಟ್ಟು ಬರೋದಕ್ಕೆ ಟ್ರೈ ಮಾಡಿ, ಬಂದು ಬಿಡಿ, ಪ್ರಯಾಗ್ರಾಜ್ಗೆ ಬಂದು ಬಿಡಿ. ಯಾಕಂದರೆ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಇದು. ಮತ್ತೊಮ್ಮೆ ನಮಗೆ ಬೇಕು ಅಂತ ಹೇಳಿದ್ರು ಈ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಫಾರಿನರ್ಸೇ ಬಂದು ಇಲ್ಲಿ ಈ ಮಹಾಕುಂಭ ಮೇಳವನ್ನು ನೋಡ್ತಾ ಇದ್ದಾರೆ, ಇದರ ಪಾಲುದಾರರಾಗ್ತಾ ಇದ್ದಾರಂತೆ. ಇನ್ನು ನಾವು ಈ ಭೂಮಿಯಲ್ಲಿ ಹುಟ್ಟಿದವ್ರಿ, ನಾವು ಈ ಸಂಸ್ಕೃತಿ ಆಚಾರ ವಿಚಾರದಲ್ಲಿ ನಾವು ಪಾಲುದಾರರಾಗಿದ್ದೀವಿ. ಹಾಗಿರುವಾಗ ನಾವು ಯಾಕೆ ಈ ಒಂದು ಅನುಭವವನ್ನು ಪಡ್ಕೊಳ್ಬಾರ್ದು? ಪಾಶ್ಚಾತ್ಯರು ಇಲ್ಲಿ ಬಂದು ಸನಾತನ ಧರ್ಮವನ್ನು ಇಷ್ಟಪಟ್ಟು ಅದನ್ನು ಅಪ್ಕೊಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ದಾರೆ. ಹಾಗಿರುವಾಗ ನಾವು ಯಾಕೆ ಬಿಟ್ಕೊಡ್ಬೇಕು? ಹಾಗಾಗಿ ಬನ್ನಿ, ಇಲ್ಲಿಗೆ ಬಂದ ಮೇಲೆ ಹೇಗಿರುತ್ತೋ ಏನೋ, ನಿಲ್ಲೋದಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋದೋ ಏನೋ, ಕಷ್ಟ ಆಗಬಹುದೋ ಏನೋ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಡೌಟ್ಸ್ಗಳಿರ್ಬೋದು, ಅಂಥದ್ದು ಏನೂ ಇಲ್ಲ. ನಾನೇನು ಹೇಳ್ತೀನಿ, ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಬಹಳ ಕ್ಲೀನ್ ಇದೆ. ಹೋಗೋದಕ್ಕೆ ಬರೋದಕ್ಕೆ ವ್ಯವಸ್ಥೆಗಳಿದೆ. ಒಂದಂತೂ ನೀವು ಮೈಂಡ್ ಸೆಟ್ ಮಾಡ್ಕೊಂಡು ಬಿಡಿ, ಒಂದು ಸ್ವಲ್ಪ ನಡೆಯೋದಕ್ಕೆ ಇರುತ್ತೆ. ಅದು ಬಿಟ್ಟರೆ ಬನ್ನಿ, ಈ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ನೀವು ಕೂಡ ಕಳೆದು ಹೋಗಿ. ಬಹಳ ಅದ್ಭುತವಾಗಿದೆ, ದಯವಿಟ್ಟು ಮಿಸ್ ಮಾಡಬೇಡಿ. ಈ ಪ್ರಯಾಗ್ರಾಜ್ನ ವಿಚಾರಗಳನ್ನು, ಇಲ್ಲಿನ ಆಧ್ಯಾತ್ಮಿಕ ವಿಸ್ಮಯಗಳನ್ನು, ಪ್ರತಿ ವಿಚಾರಗಳನ್ನು ಕೂಡ ಪ್ರತಿದಿನ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ನಾನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸುಮಾರು 90% ಜನ ನೀವೆಲ್ಲರೂ ಕೂಡ ನನಗೆ ಪ್ರೀತಿ ಕೊಟ್ಟಿದ್ದೀರಾ, ಹರಿಸಿದ್ದೀರಾ, ಹಾರೈಸಿದ್ದೀರಾ, ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರಾ. ಅದರ ಫಲವಾಗಿ ಇವತ್ತು ನಾನಿಲ್ಲಿ ನಿಂತ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಆ ಒಂದು ಹಾರೈಕೆಗೆ ನಾನು ಯಾವತ್ತೂ ಕೂಡ ಚಿರಋಣಿ. ಯಾವಾಗಲೂ ಆ ಪ್ರೀತಿ ನನ್ನ ಮೇಲೆ, ಅದೇ ರೀತಿ TV ವಿಕ್ರಮದ ಮೇಲೆ ಯಾವಾಗಲೂ ಇರಲಿ. ಹಾಗೆ ಈ ಪುಣ್ಯ ಭೂಮಿಯಲ್ಲಿ ನಿಂತು ನಾನು TV ವಿಕ್ರಮಕ್ಕೆ, ಅದೇ ರೀತಿ ನನ್ನ ಗುರುಗಳಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಮುಮ್ತಾಜ್ ಅಂತ ನೀವು ಏನು ಹೇಳ್ತಾ ಇದ್ದೀರೋ ಅವೆಲ್ಲದಕ್ಕೂ ಕೂಡ ಇವರೇ ಕಾರಣ. ಇವರು ಇಲ್ಲ ಅಂತ ಹೇಳಿದ್ರೆ ಇವತ್ತು ಮುಮ್ತಾಜ್ ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದೇ ರೀತಿ ನನ್ನ ತಂದೆ ತಾಯಿಗೂ ಕೂಡ ಇಲ್ಲಿಂದ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಹಾಕುಂಭ ಮೇಳಕ್ಕೆ ಬಂದು ಬಿಡಿ, ಬಹಳ ಅದ್ಭುತ ಇದೆ. ಈ ಒಂದು ಅನುಭವವನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಖಂಡಿತ ನಿಮಗೆ ಪ್ರತಿದಿನ ನಾನು ಇಲ್ಲಿನ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ನಿಮ್ಮ ಮನೆಗೆ ಪ್ರತಿದಿನ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV ವಿಕ್ರಮ. ನಾನು ನಿಮ್ಮ ಮುಮ್ತಾಜ್, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.